ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದಿಷ್ಟು ಪಡುಪರ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಮನೆಯಲ್ಲಿ ತುಂಬ ಸಡಗರ ಸಂಭ್ರಮದಿಂದ ಕೂಡಿದೆ. ದೇವಯಾನಿ ಮತ್ತು ಈ ಅಶ್ವಿನಿಗೆ ಏನಂತಂದರೆ ಆಟ ಸಖತ್ ಜೋರಾಗೇ ನಡೆದಿದೆ. ಇನ್ನು ಈ ಅಶ್ವಿನಿಗೆ ವಾರ್ನ್ ಮಾಡ್ತಾ ಇರ್ತಾಳೆ ದೇವಯಾನಿ. ಅಲ್ಲ, ನಾನೇನು ಹೇಳಿದ್ದೆ ನಿನಗೆ? ನೀನೇನು ಅಂದ್ಕೊಂಡಿದ್ದೀಯಾ? ಈ ದೇವಯಾನಿನ ಎದುರಾಕೊಂಡವರು ಯಾರೂ ಉಳಿದಿಲ್ಲ. ಅಲ್ಲ, ನಿನಗೆ ಅಂಜು ಮತ್ತು ನಚ್ಚಿ ಮಧ್ಯೆ ಬರಬೇಡ ಅಂತ ಹೇಳಿದ್ದೆ ತಾನೆ, ಆದರೂ ಕೂಡ ಏನು ನಿನಗೆ ಅರ್ಥ ಆಗ್ತಿಲ್ವಾ ನಾನು ಹೇಳೋದು ಅಂತ ಹೇಳ್ಬಿಟ್ಟು ದೇವಯಾನಿ ಜೋರು ಮಾಡ್ತಾ ಇರ್ತಾಳೆ ಅಶ್ವಿನಿಗೆ. ಆಗ ಈ ವಿಡಿಯೋನ ಅಜಿತ್ಗೆ ತೋರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವ ನಿನಗೆ ಅಂತ ಹೇಳ್ಬಿಟ್ಟು ದೇವಯಾನಿ ಅಶ್ವಿನಿಗೆ ಹೇಳ್ತಾಳೆ. ಆಗ ಅಶ್ವಿನಿದಳು ಕಕ್ಕ ಅಂತ ನೆಗಕ್ಕೆ ಶುರು ಮಾಡ್ತಾಳೆ. ಆಗ ಏನು ಮಾಡ್ತಿದೀಯಾ ನೀನು, ಏನಕ್ಕೆ ನೆಗ್ತಾ ಇದೆಯಾ ಅಂತ ಹೇಳಿದ ತಕ್ಷಣ, ಅಲ್ಲ ಅಬ್ಬಬ್ಬಾ ಅಂದರೆ ಈ ವಿಡಿಯೋನ ತೋರಿಸಿದ್ರೆ ನನ್ನನ್ನು ಮನೆಯಿಂದ ಆಚೆ ಹಾಕ್ಬೋದು, ಅದು ಬಿಟ್ಟು ಏನು ಮಾಡೋಕ್ಕಾಗುತ್ತೆ? ಅಲ್ಲ, ನನ್ನ ಹತ್ರ ಒಂದು ವಿಡಿಯೋ ಅದು ತೋರಿಸ್ಲಾ? ಸೈಲೆಂಟಾಗಿ ಮಾಡೋ ಕೆಲಸ ಅಂದರೆ ಏನು ಅಂತ ಈಗ ನಿನಗೆ ತೋರಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ತೋರಿಸ್ತಾಳೆ. ಆ ವಿಡಿಯೋ ಏನಾಗಿರುತ್ತೆ ಅಂತಂದರೆ, ನಿನ್ನ ಗಂಡನ್ನು ನೀನೇ ಕೊಲೆ ಮಾಡಿ ಅದನ್ನು ಶ್ರವಣ್ ಮೇಲೆ ಹಾಕಿರೋ ನೀನು ಎಂಥ ಚಾಲಾಕಿ ಅಂತ ನನಗೆ ಗೊತ್ತಿಲ್ವಾ? ಅದನ್ನು ನಾನು ಹೇಳಿದರೆ ಏನಾಗುತ್ತೆ ಗೊತ್ತಾ ನಿನಗೆ ಅಂತ ಹೇಳ್ಬಿಟ್ಟು ಈ ಅಶ್ವಿನಿ ಹೇಳಿದ ತಕ್ಷಣ ದೇವಯಾನಿ ನಿಂತಲ್ಲೇ ನಡಕ ಶುರುವಾಗುತ್ತೆ. ನೋ ಹಂಗೆ ಮಾಡಬೇಡ ನೋಡು ಅಶ್ವಿನಿ, ಇದೆಲ್ಲಿ ಸಿಗ್ತೀನಿ ನಿನಗೆ ಅಂತ ಕೇಳ್ತಾಳೆ. ಅದು ನನಗೆಲ್ಲಾದರೂ ಸಿಗಲಿ, ಹೇಗಾದರೂ ಸಿಗಲಿ, ಒಟ್ಟಿನಲ್ಲಿ ನೀನು ಮಾಡಿರೋ ತಪ್ಪನ್ನು ಶ್ರವಣ ಮೇಲೆ ಹಾಕ್ಬಿಟ್ಟು ಇಷ್ಟೆಲ್ಲ ಆಟ ಆಡ್ತಿದೆಯಲ್ಲ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ ತಕ್ಷಣ, ನೋಡು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮನೆಯವ್ರಿಗೆ ತೋರಿಸ್ಬೇಡ, ಏನು ಬೇಕು ನಿನಗೆ ಅಂತ ಕೇಳ್ತಾಳೆ ದೇವಯಾನಿ. ಈ ವಿಡಿಯೋ ಮನೆಯವ್ರಿಗೆ ತೋರಿಸ್ಬಾರ್ದು ಅಂತಂದರೆ ನೀನು ನಚ್ಚಿ ಜೊತೆ ನನ್ನ ಮದುವೆನ ಮಾಡಿಸ್ಬೇಕು ಅಂತ ಹೇಳ್ತಾಳೆ. ಏನು ಹೇಳ್ತಿದೀಯಾ ನೀನು ಅಂದ ತಕ್ಷಣ, ಹೌದು ಆಯ್ತು ಹೇಗಾದರೂ ಮಾಡಿ ಅಂಜು ಜೊತೆ ನಾನು ಮಾತಾಡಿ ನಚ್ಚಿ ಜೊತೆ ನಿನ್ನ ಮದುವೆನ ಮಾಡಿಸ್ತೀನಿ, ಅಲ್ಲಿವರೆಗೂ ಸೈಲೆಂಟಾಗಿದ್ಬಿಡು, ಈ ವಿಡಿಯೋನ ಯಾರಿಗೂ ತೋರ್ಸೋಕೆ ಹೋಗ್ಬೇಡ ಅಂತ ಹೇಳ್ತಾಳೆ. ಅದೇನ್ರಿ ಕರ್ಮ ದೇವಯಾನಿದು? ಅಲ್ಲ, ಒಂದು ಜೊತೆ ನಚ್ಚಿ ಜೊತೆ ಒಂದು ಜೊತೆ ಅಜಿತ್ ಜೊತೆ ಮದುವೆಗಳು ಫಿಕ್ಸ್ ಮಾಡೋದಂತೆ ಮುರಿಯೋದಂತೆ ಮಗಳ ಜೀವನದಲ್ಲೇ ಆಟ ಆಡ್ದಂಗೆ ಇವ್ರು ಮಾಡಿರೋ ತಪ್ಪಿಗೆ ಮಗಳು ಕಷ್ಟಪಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಪಾಪ ನಚ್ಚಿ ಮೇಲೆ ಲವ್ ಆಗಿದೆ ಯಾರಿಗೆ, ಈ ಅಂಜುಗೆ. ನಚ್ಚಿ ಕೂಡ ಅಂಜುನ ತುಂಬ ಹಚ್ಕೊಂಡಿದ್ದೇನೆ. ಆದರೆ ಈ ಅಶ್ವಿನಿ ನೋಡಿದ್ರೆ ಓದೋ ಬಂದೋ ಅಂತ ಹೇಳ್ಬಿಟ್ಟು ಮತ್ತೆ ಈ ಏನೋ ಹೇಳ್ತಾರಲ್ಲ, ಮಾಡಿದವ್ರು ಪಾಪ ಈಗಿನ ಜನ್ಮದಲ್ಲಿ ಆ ಥರ ಆಗೋಯ್ತು ದೇವಯಾನಿ ಗೋಳು. ಈ ಕಡೆ ಮನೇಲೆಲ್ಲರೂ ಖುಷಿಯಿಂದ ಊಟ ಮಾಡ್ತಿರ್ಬೇಕಾದ್ರೆ ಹೀಗೆ ಮಾತಾಡಬೇಕಾದ್ರೆ ಸಂಗೀತನಿಗೆ ಊಟಕ್ಕೆ ಬಾ ಅಂತ ಕರೀತಾರೆ. ಯಾರು ನಿಂಗವ್ವಾಜಿ. ಅಯ್ಯೋ ಅತ್ತೆ, ನಾನು ಆಮೇಲೆ ಊಟ ಮಾಡ್ತೀನಿ, ನೀವು ಮಾಡಿ ಅಂತ ಹೇಳ್ತಾಳೆ. ಅಲ್ಲಿಗೆ ಈ ನಿಂಗವ್ವನ ಮಾತಿಗೆ ಬೆಲೆ ಇಲ್ಲ ಅಂತ ಆಯಿತು ಅಂತ ಹೇಳಿರ್ತಾಳೆ. ಇಲ್ಲ ಅತ್ತೆ, ಅಯ್ಯೋ ಅತ್ತೆ ನಾನು ಊಟ ಮಾಡ್ತೀನಿ ಅಂತ ಹೋಗಿ ಕೆಳಗಡೆ ಕೂತ್ಕೊಳ್ಳೋಕೆ ಹೋಗ್ತಾರೆ. ಇಲ್ಲಿ ಬಾ ಅಂತ ಹೇಳಿ ಪಕ್ಕಕ್ಕೆ ಕೂರಿಸ್ಕೋತಾರೆ. ಏಯ್ ನನ್ನ ಸೊಸೆಗೆ ಬಡಿಸ್ರೆ ಅಂತ ಹೇಳ್ಬಿಟ್ಟು ಬಡಿಸೋಕ್ಕೆ ಶುರು ಮಾಡ್ತಾರೆ. ಮನೆಯವರಿಗೆಲ್ಲ ತುಂಬ ಖುಷಿ ಆಗುತ್ತೆ, ಅಮ್ಮ ಬದಲಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಸಂಗೀತನ ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಕೂಡ ಮಾಡಿದ ತಕ್ಷಣ ಹೀಗೆ ಮಾತುಕತೆಗಳು ಶುರುವಾಗುತ್ತೆ. ಮಾತುಕತೆ ಆಡಿದಾಗ ಅದೇ ಹೋಗಿ ನಮ್ಮ ಅಜ್ಜಿತ ಭೂಮಿಗೆ ತಿನ್ಸೋಕೆ ಹೋಗ್ತಾನೆ. ಏಯ್ ಮೊಮ್ಮಗನೇ ಅಂತ ಹೇಳಿದ ತಕ್ಷಣ, ನನ್ನ ಮಾವನ ಮಗಳಿಗೆ ನಾನು ತಿನ್ನಿಸ್ಬಾರ್ದ ಅಜ್ಜಿ, ತುಂಬ ದಿನ ಮೇಲೆ ಸಿಕ್ಕಿದ್ದಾಳೆ, ಸೊ ಅಂಥದ್ರಲ್ಲಿ ನನ್ನ ಮಾವನ ಮಗಳಿಗೆ ನಾನು ತಿನ್ನಿಸ್ಬಾರ್ದಾ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಕೇಳೋದೇ ಇಲ್ಲ. ಅಲ್ಲ ಕಣೋ, ಆದರೂ ನೋಡಿದವ್ರು ಏನೋ ತಿಳ್ಕೊತಾರೆ, ನಿನಗೆ ಮದುವೆ ಆಗಿದೆ ಕಣೋ, ಮದುವೆ ಆಗಿಂತ ಮುಂಚೆ ಈ ಥರ ಮಾಡಿದರೆ ಸರಿ ಇರ್ತಿತ್ತು, ಆದರೆ ನಿನಗೆ ಮದುವೆ ಆಗಿದೆ ಅಲ್ವಾ ಅಂತ ಹೇಳ್ತಾರೆ. ಆದರೂ ಕೂಡ ಒಂದೇ ತುತ್ತು ಅಜ್ಜಿ, ಪ್ಲೀಸ್ ಅಜ್ಜಿ ಅಂತ ಹೇಳಿದ ತಕ್ಷಣ, ಆಯ್ತು ಇದನ್ನು ಮುಂದುವರಿಸ್ಬೇಡ, ನೀನು ಹೆಂಡತಿ ಏನಾದರೂ ತಪ್ಪು ತಿಳ್ಕೊಂಡ್ರೆ ಅಂತ ಹೇಳಿ ನಿಂಗವ್ವಾಜಿ ಹೇಳ್ತಾಳೆ. ಆದರೂ ಭೂಮಿಗೆ ತುತ್ತು ತಿನ್ನಿಸ್ತಾರೆ. ಇನ್ನು ಮನಶ್ವಿನಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆಲ್ಲೋ ಏನಾಯಿತು ಅಂತ ಕೇಳಿದ ತಕ್ಷಣ, ಅದು ಅಜ್ಜಿ ಒಳ್ಳೆ ಹುಡುಗ ಸಿಗಬೇಕಲ್ಲ ಅಂತ ಹೇಳ್ತಾರೆ. ಸರಿ ಆ ಹುಡುಗ ನಾನೇ ಹುಡುಕಿದ್ದೀನಿ, ಇದನ್ನಲ್ಲ ನಮ್ಮ ಪ್ರಸಾದಿ ಅಂತ ಹೇಳ್ಬಿಟ್ಟು ಅವ್ರ ಪಕ್ಕದ ಮನೆ ಹುಡುಗ ಅಂತೆ, ಅಜ್ಜಿ ಮಡಿಲಲ್ಲೇ ಬೆಳೆದಿರೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರಸಾದಿ ಬಗ್ಗೆ ತುಂಬ ಹೊಗಳಕ್ಕೆ ಶುರು ಮಾಡ್ತಾರೆ. ನಮ್ಮ ಅಜಿತ್ಗೆ ಸ್ಟಾರ್ಟ್ ಇಲ್ಲಿಂದ ಏನಂತಂದರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಸೊ ಮನೆಯವರೆಲ್ಲ ಹೆಂಗೆ ಮಾಡೋದು, ಅಜ್ಜಿ ಕೈಯಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು, ಒಂದು ಸರಿ ಅಜ್ಜಿ ನಿರ್ಧಾರ ಮಾಡಿದ್ರೆ ಮುಗೀತು ಅಂತ ಹೇಳ್ಬಿಟ್ಟು ಎಲ್ಲರೂ ಫುಲ್ಲು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಇನ್ನು ಶ್ರವಣ ಮತ್ತು ರಮಣ, ಸಂಗೀತ ನಿನಗೇನಾದ್ರೂ ಐಡಿಯಾ ಬಂತ ಅಂತ ಹೇಳ್ಬಿಟ್ಟು ಅಜಿತ ಏನೋ ಮಾಡೋದೀಗ, ಹೋಗಿಬಿಟ್ಟು ಬೆಂಕಿಯಿಂದ ತಪ್ಪಿಸ್ಕೊಂಡು ಬಾಣ್ಲಿಗೆ ಬಿದ್ದಂಗೆ ಆಯ್ತಲ್ಲೋ ನಮ್ಮ ಪರಿಸ್ಥಿತಿ, ಇರೋ ವಿಷಯನ ಅತ್ತೆಗೆ ಹೇಳ್ಬಿಡೋದ ಅಂತ ಸಂಗೀತ ಹೇಳ್ತಾರೆ. ಅಯ್ಯೋ ಬೇಡ ಹಂಗೇನಾದರೂ ಮಾಡಿದ್ರೆ ಅಮ್ಮನಿಗೆ ಈಗೀಗ ತಾನೇ ಸ್ವಲ್ಪ ನಮಗೆ ನಂಬಿಕೆ ಬರ್ತಾ ಇದೆ, ಆ ನಂಬಿಕೆ ಕಳ್ಕೊಂಡ್ಬಿಡ್ತೀರಾ ನೀವು ಅಜ್ಜಿಗೆ ಅಂತ ಹೇಳ್ಬಿಟ್ಟು ಮಯೂರಿ ಹೇಳ್ತಾಳೆ. ಇದಕ್ಕೇನಾದರೂ ಪ್ಲ್ಯಾನ್ ಮಾಡೋಣ, ಅಷ್ಟಕ್ಕೂ ಆ ಪ್ರಸಾದಿ ಬರಬೇಕು ತಾನೇ, ಬರಬೇಕು ಅಲ್ಲ, ಇವಳು ನೋಡು ಒಪ್ಕೊಂಡ್ಬಿಟ್ರೆ ಅಂತ ಹೇಳ್ತಾರೆ. ಒಪ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲ, ನನ್ನ ನಿರ್ಧಾರ ಮುಖ್ಯ ಅಲ್ವಾ ಅಜ್ಜಿಗೆ, ನಾನು ಕೂಡ ಹೇಳ್ತೀನಿ ಅಂತ ಹೇಳ್ತಾಳೆ. ಇನ್ನು ಸತ್ಯನಾರಾಯಣ ಪೂಜೆ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ, ಆಮೇಲೆ ಹೇಳ್ತೀನಿ, ಆಮೇಲೆ ಏನಾದರೂ ನೆಪ ಮಾಡ್ಕೊಂಡು ಊರಿಗೆ ಹೋಗ್ಬಿಡೋಣ ಅಂತ ಹೇಳಿ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಅಜಿತ್ ಬರ್ತಾನೆ. ಅಜಿತ್ ಬಂದು ಭೂಮಿನ ತಡೆದ್ಬಿಟ್ಟು ಭೂಮಿ ಅಂದ ತಕ್ಷಣ ಹೇಳಿ ಸಾಹೇಬ್ರೆ ಅಂತ ಹೇಳ್ತಾಳೆ. ಅಲ್ಲ, ನೀನೇನಾದರೂ ಆ ಪ್ರಸಾದಿ ನೀನು ಒಪ್ಕೊಂಡ್ರೆ ನೀನು ಒಪ್ಕೊಳ್ತೀಯಾ, ಅವನೇನಾದರೂ ನಿನಗೆ ಇಷ್ಟ ಆದರೆ ಒಪ್ಕೊಳ್ತೀಯಾ ಅಂತ ಕೇಳ್ತಾರೆ. ಸಾಹೇಬ್ರೆ ಅವ್ರಿನ್ನೂ ಬರಬೇಕು, ನೋಡಬೇಕು, ಆಮೇಲೆ ನೋಡೋಣ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಮತ್ತು ಹಾಗಾದರೆ ನನ್ನ ಜೀವನನೂ ಸೆಟ್ಲ್ ಆಗಬೇಕಲ್ವ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಆಟ ಆಡಿಸೋಣ ಅಂತ ಭೂಮಿ ಕೂಡ ಹೇಳ್ತಾಳೆ. ಮನಸ್ಸಲ್ಲಿರೋದನ್ನು ಅಜಿತ್ ಹಂಗೆ ಹಿಂಗೆ ಹಿಂಡಿತಾ ಇರುತ್ತೆ ಅವನ ಹೃದಯ.
ತಾಳಿನ ಪಟ್ಟಂತ ಹಿಂಗೆ ಕೊರಳಿಂದ ತೆಗೆದುಬಿಟ್ಟು ಹಾಗಾದರೆ ಇದಕ್ಕೇನು ಬೆಲೆ ಇಲ್ವಾ ಅಂತ ಕೇಳ್ತಾರೆ. ಭೂಮಿ ಒಂದು ಕ್ಷಣ ಸೈಲೆಂಟ್ ಆಗ್ತಾಳೆ. ಈಗಲೂ ಕೂಡ ಮನಸ್ಸಲ್ಲಿರೋದು ಏನು ಹೇಳ್ತಾ ಇಲ್ಲ ನೋಡು ಅಂತ ಹೇಳ್ಬಿಟ್ಟು, ಸಾಬ್ರೆ ನನಗೆ ಅಡುಗೆ ಮೇಲೆ ಕೆಲಸ ಇದೆ ಅಂತ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡ್ತಾಳೆ. ನಮ್ಮ ಅಜಿತ್ ಅವರು ಕೈನ ಕಂಬಕ್ಕೆ ಗುದ್ಬಿಟ್ಟು ಏಟ್ ಮಾಡ್ಕೋತಾರೆ. ಸಾಬ್ರೆ ಏನಾಯಿತು, ಯಾಕೆ ಹೀಗೆ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಭೂಮಿ ಓಡಿ ಬರ್ತಾಳೆ. ನೋವಾಯ್ತಾ ಅಂತ ಸಂಗೀತ ಬರ್ತಾರೆ. ಎಲ್ಲರೂ ಇನ್ನೇನು ಭೂಮಿ ಅದು ನಾನಿನ್ನ ಅಂತ ಹೇಳಬೇಕು, ಪ್ರೀತಿ ಹೇಳ್ಕೋಬೇಕು ಅನ್ನೋಷ್ಟಾಗಲೇ ಏನಾದರೂ ಒಂದು ಸಮಸ್ಯೆ ಬಂದು ಒದಗ್ತಾ ಇರುತ್ತೆ. ಅಲ್ಲಿಗೆ ಸಂಗೀತ ಮನೆಯವರಲ್ಲಿ ಬಂದು, ಅಲ್ಲ ಕಣೋ ಯಾರೋ ಪ್ರಸಾದಿ ಅವ್ನು ನೋಡಿದ್ರೆ ಗುದ್ದಾಕ್ಬಿಡೋಣ ಅಂತಷ್ಟು ಕೋಪ ಬರುತ್ತೆ, ಇನ್ನೂ ಅವ್ನು ಬಂದೇ ಇಲ್ಲ, ಯಾಕೋ ಹೀಗೆ ಮಾಡ್ಕೊಂಡೆ ನೀನು ಅಂತ ಹೇಳಿ ಮನೆಯವರೆಲ್ಲ ಈ ರೀತಿ ಮಾಡ್ತಾರೆ. ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಮತ್ತೆ ಈ ಪ್ರಸಾದಿ ಎಂಟ್ರಿ ಆಗುತ್ತೆ. ಆ ಪ್ರಸಾದಿ ಯಾರು? ಸದ್ಯಕ್ಕಂತೂ ಭೂಮಿ ಅಂದರೆ ಮನಸ್ವಿನಿ ಮದುವೆ ಮಾಡೋಕ್ಕೆ ನಿಂಗೆ ವಜಿ ಶುರು ಮಾಡಿದ್ದಾರೆ. ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.